ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕಲ್ಪತರು ನಾಡು ತಿಟ್ಟೂರು ಹುಡುಗ ದೀಪಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯಾವ್ದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಸುಮ್ಮನೆ ಮಾತಾಡಿದ್ರೆ ಸಾಕು ಅದು ಆಟೋಮೆಟಿಕ್ಲಿ ಟೈಪ್ ಆಗುತ್ತೆ. ನೀವು ಯಾರ ಜೊತೆ ಆದ್ರೂ ಮೆಸೇಜ್ ಮಾಡ್ಬೇಕಾದ್ರೆ, ಯಾರಾದ್ರೂ HR ಜೊತೆ ಮೆಸೇಜ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆದ್ರೆ ಈ ರೀತಿಯಾದಂತ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತಿರೋ ಆ ಒಂದು ಭಾಷೆಯಲ್ಲಿ ಡಿಟೆಕ್ಟ್ ಆಗಿ ನಿಮ್ಮ ಒಂದು ಲ್ಯಾಂಗ್ವೇಜ್ ಆರಾಮ್ಸಾಗಿ ನೀವು ಮಾತಾಡ್ಬೋದು. ತುಂಬಾನೇ ಟೈಪಿಂಗ್ ಸ್ಕಿಲ್ ಕೂಡ ಚೆನ್ನಾಗಾಗುತ್ತೆ, ಮತ್ತೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಉಪಯೋಗಿಸೋದು, ಈ ಒಂದು ಅಪ್ಲಿಕೇಶನ್ ಯಾವುದು ಎಲ್ಲ ಹೇಳ್ಕೊಡ್ತೀನಿ. ಹೇಳಕ್ಕಿಂತ ಮುಂಚೆ ಮೊದಲು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಸ್ಪರ್ ಫ್ಲೋ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಒಂದು ಅಪ್ಲಿಕೇಶನ್ ಲಿಂಕ್ ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದರ ಒಂದು ಲಿಂಕ್ ನ ನಾನು ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೊಂಬಿಡಿ. ಮೊದಲು ವಿಸ್ಪರ್ ಫ್ಲೋ ನ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಇಲ್ಲಿ ಎಲ್ಲದಕ್ಕೂ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಎಲ್ಲ ಕ್ಲಿಕ್ ಮಾಡ್ಕೊಂಡು ನಿಮ್ಮೊಂದು ಗೂಗಲ್ ಅಕೌಂಟ್ ನ ಕೊಟ್ಟು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಈಗ ಗೂಗಲ್ ಅಕೌಂಟ್ ಲಾಗಿನ್ ಆಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಫ್ಯೂ ಸೆಕೆಂಡ್ಸ್ ನ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡ ತಕ್ಷಣ ಮುಂದಕ್ಕೆ ಹೋಗೋದು ಓಪನ್ ವಿಸ್ಪರ್ ಫ್ಲೋ ಅಂತ ಇದೆಯಾ, ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಇವಾಗ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ಎಲ್ಲ ನೆಕ್ಸ್ಟ್ ಕೊಡಿ. ಇಲ್ಲೇನಾದ್ರೂ ಟ್ಯಾಪ್ ದ ಟೆಕ್ಸ್ಟ್ ಅಬೌವ್ ಅಂತ ಇದೆ, ಇಲ್ಲೇನಾದ್ರೂ ಟೈಪ್ ಮಾಡ್ಕೊಳ್ಳಿ. ಆಯ್ ಅಂತ ಹಾಕಿ ಸಾಕು. ಇಲ್ಲಾಂದ್ರೆ ಟ್ಯಾಪ್ ದ ಫ್ಲೋ ಬಬಲ್ ಅಂತ ಇದೆಯಲ್ಲ, ಅಲ್ಲಿ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ವೈಲ್ ಯೂಸಿಂಗ್ ಆಪ್. ಹೆಲೋ, ಚೆನ್ನಾಗಿದ್ಯಾ? ಹೌ ಆರ್ ಯು ಮ್ಯಾಮ್? ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡಿ ಯಾವ ತರ ಬಂದಿದೆ. ಯೂಸಿಂಗ್ ಎ ಚಾನಲ್ ಕೋಡ್ ಏನು ಓವರ್ ನೋಡಿ. ನೀವು ಏನಾದ್ರು ಅಕಸ್ಮಾತ್ ಕನ್ನಡದಲ್ಲಿ ಮಾತಾಡಿದ್ರೆ ಅದು ಇಂಗ್ಲಿಷ್ ಅಲ್ಲಿ ಕನ್ವರ್ಟ್ ಆಗುತ್ತೆ, ಕ್ಲಿಕ್ ಆಗುತ್ತೆ. ಇದರಿಂದ ನೀವು ಕೂಡ ಟೈಮ್ ನ ಸೇವ್ ಮಾಡ್ಕೋಬಹುದು. ಇದೇ ತರ ಸೇಮ್. ಹಾಯ್, ಹೌ ಆರ್ ಯು? ಕನ್ನಡದಲ್ಲಿ ಮಾತಾಡ್ತೀಯಾ? ಹೆಂಗೆ? ಸೂಪರ್. ಇಲ್ಲಿ ನೀವು ನಿಮ್ಮ ಒಂದು ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಯ್, ಕನ್ನಡ ಮಾತಾಡು. ಈಗ ನೆಕ್ಸ್ಟ್ ಕೊಡಿ ಸಾಕು. ಆಮೇಲೆ ಮತ್ತೆ ನೆಕ್ಸ್ಟ್ ಕೊಡಿ ಸಾಕು. ಅದಾದ್ಮೇಲೆ ಇಲ್ಲಿ ಒಂದು ಇದಕ್ಕೆ ಶಾರ್ಟ್ ಕಟ್ ಇದಕ್ಕೆ ಎನೇಬಲ್ ಮಾಡ್ಬೇಕಾಗುತ್ತೆ, ಕೊಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊ ಬರ್ಬೇಕಾಗುತ್ತೆ. ಸ್ಕ್ರೋಲ್ ಮಾಡ್ಕೊಂಡ್ಬಂದ್ರೆ ಇಲ್ಲಿ ವಿಸ್ಪರ್ ಫ್ಲೋ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಆನ್ ಮಾಡ್ಕೊಳ್ಳಿ ಸಾಕು. ಇವಾಗ ಓಪನ್ ಆಗುತ್ತೆ, ಡಾಟಾ ಸೇಫ್ ಆಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಕೊಡ್ಕೊಳ್ಳಿ ಸಾಕು. ಅಲಾ ಕೊಡಿ, ಸೆಟ್ ಮಾಡ್ಕೊಳ್ಳಿ. ಎಲ್ಲ ಅಪ್ಲಿಕೇಶನ್ಗೂ ವರ್ಕ್ ಆಗ್ಬೇಕು ಅಂದ್ರೆ. ಇದೇನ್ ಬೇಡ ಅನ್ಸುತ್ತೆ, ಕೊಡಿ ಸಾಕು. ಸ್ಕಿಪ್ ಕೊಡ್ಬಿಡಿ. ನೋಟಿಫಿಕೇಶನ್ ಬೇಕು ಅಂದ್ರೆ ಕೊಡಿ, ಇಲ್ಲ ಸ್ಕಿಪ್ ಕೊಡಿ. ಇಲ್ಲಿ ಸೋಷಿಯಲ್ ಮೀಡಿಯಾ ಯಾವ್ದಕ್ಕೆಲ್ಲ ಇದಕ್ಕೆ ಉಪಯೋಗಿಸ್ಕೊಂತೀರ ಅಂತ ಎಲ್ಲದಕ್ಕೂ ಕೂಡ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸಾಕು. ವಿತ್ ಸೋಷಿಯಲ್ ಮೀಡಿಯಾ ಯಾವ್ದಾರ ಒಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಏನ್ ಬೇಕೋ ಅದನ್ನ ಟೈಪ್ ಮಾಡ್ಕೊಂಡು ಫಿನಿಶ್ ಕೊಟ್ರೆ ಸಾಕು. ಆಟೋಮೆಟಿಕ್ಲಿ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ನೀವು ಆರಾಮ್ಸಾಗಿ ಟೈಪ್ ಮಾಡ್ಕೋಬಹುದು. ಈಗ ಇದು ಆಟೋಮೆಟಿಕ್ ಸೆಟ್ ಆಗಿರುತ್ತೆ.